ಬೆಳಗಾವಿ ಗ್ರಾಮಾಂತರ ಹೆಸ್ಕಾಂ ಹಿರಿಯ ಎಂಜಿನಿಯರ್ಗಳಿಂದ ಅತ್ಯಾಚಾರಕ್ಕೆ ಯತ್ನಕ್ಕೆ ಒಳಗಾಗಿದ್ದಂತಹ ಕಿರಿಯ ಎಂಜಿನಿಯರ್ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ತನಗೆ ನ್ಯಾಯ ಸಿಗಲಿಲ್ಲ ಅಂತ ನೊಂದ ಯುವತಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಪ್ರಸ್ತುತ ಯುವತಿಯ ಸ್ಥಿತಿ ಗಂಭೀರವಾಗಿದ್ದು ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾಳೆ. ನವೆಂಬರ್ 13ರಂದು ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳಾದ ತುಕಾರಾಮ್ ಮಜಗಿ, ಟಕ್ಕಳಕ್ಕಿ ಹಾಗೂ ಮತ್ತೊಬ್ಬ ಎಂಜಿನಿಯರ್ ತಮಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅಂತ ದೂರಿದ್ದಾರೆ. ಬೆಳಗಾವಿಯ ಮಾಳಮಾರುತ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿತ್ತು. ಆದರೆ ಇದುವರೆಗೂ ಆರೋಪಿಗಳ ವಿರುದ್ಧ ಕ್ರಮ ಕೈಗೊಳ್ಳದಿದ್ದಕ್ಕೆ ಯುವತಿ ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಈ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಹಿರಿಯ ಅಧಿಕಾರಿಗಳಿಂದ ಅತ್ಯಾಚಾರ ಯತ್ನಕ್ಕೆ ಒಳಗಾಗಿದ್ದೇನೆ ಎನ್ನುವಂತಹ ಆರೋಪಿಸುತ್ತಿರುವಂತಹ ಯುವತಿ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ, ಯಾಕೆ ಇನ್ನೂ ಕ್ರಮ ಕೈಗೊಂಡಿಲ್ಲ ಈ ವಿಚಾರವಾಗಿ? ಹೌದು ರಾಘವೇಂದ್ರ, ಏನು ಹೋದ ವರ್ಷ ನವೆಂಬರ್ 13ನೇ ತಾರೀಕಿನಂದು ಬೆಳಗಾವಿ ಹೆಸ್ಕಾಂ ಇಲಾಖೆಯಲ್ಲಿ ಹಿರಿಯ ಇಂಜಿನಿಯರ್ ಅಂದ ತುಕಾರಾಮ್ ಮಜ್ಗಿ ಅವರು ತನ್ನ ಅಧೀನ ಕಾರ್ಯದರ್ಶಿ ಅಧೀನದಲ್ಲಿ ಕೆಲಸ ಮಾಡುತ್ತಿರುವಾಗ ಏನು ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ತಾಳೆ, ಆ ಯುವತಿಯ ಮೇಲೆ ಒಂದು ಲೈಂಗಿಕ ಕಿರುಕುಳ ಕೊಡ್ತಾನೆ. ಅದಾದ ನಂತರ ಅದೇ ತಿಂಗಳು ಏನು ನವೆಂಬರ್ 21ನೇ ತಾರೀಕು ಆ ಯುವತಿ ಬಂದು ಬೆಳಗಾವಿ ಮಾಳಮಾರುತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾಳೆ. ಪೊಲೀಸರು ದಾಖಲಿಸಿಕೊಂಡು ಏನು ಪ್ರಕರಣ ದಾಖಲಿಸಿಕೊಂಡಂತ ಮಾಳಮಾರುತಿ ಪೊಲೀಸರು ಆ ಮಜ್ಗಿಯನ್ನ ಬಂಧನ ಮಾಡ್ತಾರೆ. ಬಂಧನ ಮಾಡಿದರೆ ಆದ್ರೆ ಅವ್ರಿಗೆ ಸರಿಯಾಗಿ ತನಿಖೆ ನಡೆಸಿಲ್ಲ. ಆದ್ರೆ ನಾನು ಕೊಟ್ಟಂತ ಕಂಪ್ಲೇಂಟ್ ಇತ್ತು, ಅದು ಬೇರೆ ಆಗಿದೆ. ನನ್ನ ಮೇಲೆ ಲೈಂಗಿಕ ಕಿರುಕುಳ ಮಾಡಿದ್ದಾನೆ ಅವನು ಅಂತ ಹೇಳಿ ಅವರು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಆದ್ರೆ ಪೊಲೀಸರು ಮಾತ್ರ ಸೆಕ್ಷನ್ಗಳನ್ನ ಬದಲಾವಣೆ ಮಾಡಿರ್ತಾರೆ. ಇದರಿಂದ ನೊಂದು ಯುವತಿ ಏನ್ ಮಾಡಿರ್ತಾಳೆ, ಅದೇ ಏನು ಡಿಸೆಂಬರ್ 20ನೇ ತಾರೀಕಿಗೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭೇಟಿಯಾಗಿ ತನ್ನ ಅಳಲನ್ನು ಸಹ ತೋಡಿಕೊಂಡಿರ್ತಾಳೆ. ಅಳಲು ತೋಡಿಕೊಂಡಂತ ಏನು ಈ ಒಂದು ಯುವತಿ ಇರ್ತಾಳೆ, ಯುವತಿ ಅವಳಿಗೆ ಸರಿಯಾದ ಒಂದು ರೀತಿಯಲ್ಲಿ ಆ ತನಿಖೆಯನ್ನು ಮಾಡಿ ಸ್ವತಃ ಮರು ಒಂದು ಪ್ರಕರಣ ದಾಖಲಿಸಿಕೊಂಡು ಅವಳಿಗೆ ನ್ಯಾಯ ಕೊಡಿಸಿಕೊಡಿ ಅಂತೇಳಿ ಪೊಲೀಸರನ್ನು ತರಾಟಿಕೊಂಡಂತ ಸಿದ್ದರಾಮಯ್ಯನವರು ಪೊಲೀಸರಿಗೆ ಎಚ್ಚರಿಕೆಯನ್ನು ಕೊಟ್ಟಿರ್ತಾರೆ. ಮತ್ತೆ ಆ ಪ್ರಕರಣ ದಾಖಲಿಸಿಕೊಂಡಂತ ಪೊಲೀಸರು ಆದ್ರೆ ತನ್ನ ಯಾವ ಒಂದು ಮರು ಹೇಳಿಕೆ ತಗೊಂಡಿರ್ತಾರೆ, ಆದ್ರೆ ಬಂಧಿಸೋದಿಲ್ಲ. ಯಾವಾಗ ಈ ಒಂದು ತನ್ನ ಹಿರಿಯ ಇಂಜಿನಿಯರ್ನ ತುಕಾರಾಮ್ ಮಜ್ಗಿನ ಬಂಧಿಸಿರಲ್ಲ, ನನಗೆ ನ್ಯಾಯ ಕೊಡೋಕೆ ಪೊಲೀಸರಿಗೂ ಆಗ್ಲಿಲ್ಲ, ಯಾರಿಗೂ ಆಗ್ಲಿಲ್ಲ ಅಂತ ಮನನೊಂದಂತ ಏನು ಇವತ್ತು ಬೆಳಗಿನ ಜಾವ ಒಂದು 4 ಗಂಟೆ ಸುಮಾರಿಗೆ ನಿದ್ದೆ ಮಾತ್ರೆಯನ್ನು ಸೇವಿಸಿ ಆತ್ಮಹತ್ಯೆಗೆ ಯತ್ನ ಮಾಡಿದ್ದಾಳೆ. ಅವಳು ಈಗ ಸಾವು ಬದುಕಿನ ನಡುವೆ ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದಾಳೆ. ರಾಘವೇಂದ್ರ, ಯಾಕೆ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಆದೇಶವನ್ನು ನೀಡಿದ್ರು ಕೂಡ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಯಾಕೆ ಸಾಗ್ತಾ ಇಲ್ಲ? ಈ ಆರೋಪಿಗಳೇನಾದ್ರು ಪ್ರಭಾವ ಬೀರ್ತಿದ್ದಾರಾ? ಪೊಲೀಸ್ ಇಲಾಖೆಯಲ್ಲಿ ಏನಾದ್ರು ಲೂಪಲ್ಸ್ ಎದ್ದು ಕಾಣ್ತಿರುವಂಥದ್ದಾ? ರಾಘವೇಂದ್ರ, ಯುವತಿ ಹೇಳುವ ಪ್ರಕಾರ ಮತ್ತು ಯುವತಿಯ ಸಂಬಂಧಿಕರು ಹೇಳುವ ಪ್ರಕಾರ ಏನು ಈ ತುಕಾರಾಮ್ ಮಜ್ಗಿ ಇರ್ತಾನೆ, ತುಕಾರಾಮ ಮಜ್ಗಿ ಅದೇ ಒಂದು ರಾಜ್ಯ ರಾಜಕಾರಣದಲ್ಲಾಗಿರ್ಬೋದು ಪೊಲೀಸ್ ಇಲಾಖೆಯಲ್ಲಿ ಒಂದು ಹಿಡಿತ ಸಾಧಿಸಿದ್ದಾನೆ. ಆ ಹಿಡಿತ ಸಾಧಿಸಿ ಒಂದು ಪೊಲೀಸರಿಗಾಗಿರ್ಬೋದು ಬೇರೆಯವರಿಗೆ ಲಂಚ ನೀಡಿ ಈ ತರನಾಗಿ ಈ ಪ್ರಕರಣವನ್ನ ಒಂದು ತಪ್ಪು ದಾರಿಯಲ್ಲಿ ಎಳಿತಾ ಇದ್ದಾನೆ. ಆ ಕಾರಣಕ್ಕಾಗಿ ನನಗೆ ನ್ಯಾಯ ಸಿಗ್ತಾ ಇಲ್ಲ. ಸ್ವತಃ CM ಅವ್ರಿಗೂ ಭೇಟಿ ಆದ್ರೂ ಸಹ ಆ ಒಂದು ನನಗೆ ನ್ಯಾಯ ಸಿಗ್ತಾ ಇಲ್ಲ. ಈ ಒಂದು ಹೆಸ್ಕಾಂ ಇಲಾಖೆಯಲ್ಲಿ ಏನು ಹಿರಿಯ ಇಂಜಿನಿಯರ್ ಆದಂತ ತುಕಾರಾಮ್ ಮಜ್ಗಿ ಇರ್ತಾನೆ, ಇವನು ಇಂಧನ ಸಚಿವರಾದಂತಹ DK ಶಿವಕುಮಾರ್ ಅವರಿಗೆ ಪರಮಾಪ್ತ ಆಗಿರ್ತಾನೆ. ಈ ಕಾರಣಕ್ಕಾಗಿ ನನಗೆ ನ್ಯಾಯ ಸಿಗ್ತಾ ಇಲ್ಲ ಅಂತೇಳಿ ಯುವತಿಯನ್ನು ಆರೋಪ ಮಾಡ್ತಾ ಇದ್ದಾಳೆ. ಈ ಒಂದು ತನಿಖೆಯನ್ನ ಈ ಪೊಲೀಸರು ಮುಂದಿನ ಒಂದು ದಿನಗಳಲ್ಲಿ ಯಾವ ತರನಾಗಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ರಾಘವೇಂದ್ರ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗೆ. ಇದು ತನ್ನ ಹಿರಿಯ ಅಧಿಕಾರಿಗಳಿಂದ ಅತ್ಯಾಚಾರ ಯತ್ನಕ್ಕೆ ಒಳಗಾದಂತಹ ಒಂದು ಮಹಿಳೆಯ ಸ್ಥಿತಿ. ಆಕೆ ತನಗಾದಂಥ ಅನ್ಯಾಯವನ್ನು ಸ್ವತಃ CM ಸಿದ್ದರಾಮಯ್ಯನವರ ಹತ್ರ ಹೇಳ್ಕೊಂಡಿದ್ದು. ಆದರೆ ಇದುವರೆಗೂ ಈ ಒಂದು ಆರೋಪಿಗಳ ಒಂದು ಸೂಕ್ತ ವಿಚಾರಣೆ ನಡೆದಿಲ್ಲ ಎನ್ನುವುದು ಆಕೆಯ ಅಳಲು. ಇವತ್ತು ಆಕೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ.